ಇದಕ್ಕೆ ನೀವು ಪೂರಿ, ವಡೆ ಅಥವಾ ಬನ್ ಅಂತಲೂ ಕೂಡ ಹೇಳಬಹುದು. ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೆಂಪು ಕುಂಬಳಕಾಯಿಯಿಂದ ವಡೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಕಾಯಿ ಚಟ್ನಿ ಜೊತೆಗೆ ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಈ ಕೆಂಪು ಕುಂಬಳಕಾಯಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕುಂಬಳಕಾಯಿ ಇದೆ. ಇದರ ಒಳಗಿಂದ ಏನು ತಿರುಳಿದೆಯಲ್ಲ ಅದನ್ನು ತೆಗಿಬೇಕು. ತೆಗೆದು ಕಟ್ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ನೀವು ಬೇಕಿದ್ದರೆ ಇದು ಮೇಲಿನ ಸಿಪ್ಪೆಯನ್ನು ಕೂಡ ತೆಗೆದು ನೀವು ಬೇಯಿಸ್ಕೋಬಹುದು. ಸಿಪ್ಪೆ ತೆಗೆಯೋದು ಕಷ್ಟ ಅಂತ ಅನಿಸಿದರೆ ನೀವು ಹಾಗೇನೂ ಕೂಡ ಬೇಯಿಸ್ಕೋಬಹುದು. ಇವಾಗ ಇಲ್ಲಿ ನೋಡಿ, ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ಏನೂ ತೆಗಿಲಿಲ್ಲ, ಒಳಗಿಂದ ತಿರುಳು ತೆಗೆದು ಇದು ಕಟ್ ಮಾಡಿ ಅಷ್ಟೇ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹಾಗೇ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇಯಿಸಿದ ನಂತರ ಆರಾಮಾಗಿ ಸಿಪ್ಪೆಯನ್ನು ತೆಗಿಬಹುದು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಲಿಕ್ಕೆ ಇಡೋಣ. ನೀರು ಹಾಕಿ ಇದನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಡೋಣ. ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ. ಇವಾಗ ಇಲ್ಲಿ ನೋಡಿ ಕುದೀತಾ ಇದೆ. ಇದು ಕುದ್ದಿದೆ ಅಂತ ತಿಳ್ಕೊಳ್ಳೋದು ಹೇಗೆಂದರೆ, ಒಂದು ಫೋರ್ಕ್ ಸ್ಪೂನ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಚಾಕು ತೊಗೊಂಡು ಈ ರೀತಿ ಚುಚ್ಚಿ ನೋಡಿ. ಚುಚ್ಚಿದಾಗ ಅದು ಒಳಗಡೆ ಆರಾಮಾಗಿ ಒಳಗಡೆ ಹೋಗಬೇಕು. ಅಂದರೆ ಅದು ಬೆಂದಿದೆ ಅಂತ ತಿಳ್ಕೋಬೇಕು. ಅದು ತಣ್ಣಗಾಗುವವರೆಗೂ ಇಲ್ಲಿ ನಾವು ಒಂದು ಟೀ ಸ್ಪೂನಷ್ಟು ನಾನು ಮೆಂತ್ಯಕಾಳು ತೊಗೊಂಡಿದ್ದೀನಿ, ಹುರಿದಿದ್ದ ಮೆಂತ್ಯಕಾಳು, ಮತ್ತು 2ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದು ನೋಡಿ, ನೀರೆಲ್ಲ ತೆಗೆದು ಇಲ್ಲಿ ತೊಗೊಂಡಿದ್ದೀನಿ. ಕುಂಬಳಕಾಯಿ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ನಾವು ಈ ಪಲ್ಪ್ ಏನಿದೆಯಲ್ಲ ಇದನ್ನು ಈ ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ತೆಗಿಬೇಕು. ಈ ಸಿಪ್ಪೆ ಮಾತ್ರ ನಾವು ತಗೋಬಾರ್ದು, ಗಟ್ಟಿ ಇರುತ್ತೆ ಸಿಪ್ಪೆ ಸ್ವಲ್ಪ. ನಾವು ಇದನ್ನು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯಾಗಿ ಇದೇ ಪಲ್ಪ್ ಏನಿದೆಯಲ್ಲ ಅದನ್ನು ತೆಗೆದು ಅದರಲ್ಲಿ ತುಪ್ಪ, ಹಾಲು, ಬೆಲ್ಲ ಹಾಕಿ ತಿಂತಿದ್ವಿ. ತುಂಬ ಚೆನ್ನಾಗಿರ್ತಿತ್ತು ಅದು. ಈಗ ನೋಡಿ, ಪಲ್ಪ್ ಎಲ್ಲ ತೊಗೊಂಡಾಗಿದೆ. ಇದನ್ನು ಈ ರೀತಿಯಾಗಿ ಮ್ಯಾಶರ್ ಇದ್ದರೆ ನೀವು ಮ್ಯಾಶರ್ನಿಂದನೇ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಿಂದನೂ ಕೂಡ ಆರಾಮಾಗಿ ನಾವು ಮ್ಯಾಶ್ ಮಾಡ್ಕೋಬಹುದು. ಇವಾಗ ಇದರಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಅದೇನು ನಾವು ಮಿಕ್ಸರ್ನಲ್ಲಿ ಹಾಕಿ ತೊಗೊಂಡಿದ್ದೆಲ್ಲ ಮೆಂತ್ಯ ಪೌಡರ್ ಅದನ್ನೇ ಇಲ್ಲಿ ಹಾಕಿದ್ದೀನಿ. ಮೆಂತ್ಯ ಸ್ವಲ್ಪನೇ ಇರೋದ್ರಿಂದ ಅದು ಪೌಡರ್ ಆಗಲ್ಲ. ಹಾಗಾಗಿ ನಾನು ಅದರಲ್ಲಿ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಈಗ ನೋಡಿ, ಅದನ್ನು ನಾವೇನು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರು 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡಿ ಇದರಲ್ಲಿ 1 ಭಾಗದಷ್ಟು ನಾವು ಬೆಲ್ಲನ ತೊಗೋಬೇಕು. ಅಂದರೆ 1 ಬೌಲ್ ಇತ್ತು ಅಂದರೆ ಈ ಪೇಸ್ಟು 1/4 ಬೌಲಷ್ಟು ಬೆಲ್ಲ ತೊಗೋಬೇಕು. ಹಂಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ 4 ಭಾಗ ಮಾಡಿ 1 ಭಾಗದಷ್ಟು ಬೆಲ್ಲ ತೊಗೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗಂಟದು ಏನು ಇರಬಾರ್ದು ಬೆಲ್ಲದ್ದು. ಮಿಕ್ಸ್ ಆದ ನಂತರ ನಾವು ಅಕ್ಕಿ ಹಿಟ್ಟು ತೊಗೋಬೇಕು. ಅಕ್ಕಿ ಹಿಟ್ಟು ತೊಗೊಂಡು ನಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನಾವು ಇದಕ್ಕೆ ಸೇರಿಸ್ಕೋಬೇಕು. ಅಂದರೆ ಇದಕ್ಕೆ ಎಷ್ಟೇ ಹಿಟ್ಟು ಬೇಕು ಅನ್ನೋ ಅಳತೆ ಇಲ್ಲ. ನಮಗೆ ಎಷ್ಟು ಹಿಡಿಸುತ್ತೆ ನೋಡಿ ಇದರಲ್ಲಿ ಹಿಟ್ಟು, ಅಷ್ಟನ್ನು ನಾವು ಇಲ್ಲಿ ಸೇರಿಸ್ಕೋಬೇಕು. ಹಿಟ್ಟು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಲೆ ಹೆಚ್ಚು ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿಕೊಂಡು ನಾವು ಹಿಟ್ಟನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ. ಇದು ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಸೇರಿಸಿದ್ದೀನಿ. ಸೇರಿಸಿ ಇದನ್ನು ಮಿಕ್ಸ್ ಮಾಡಿ. ಇದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಜೀರಿಗೆ ಫ್ಲೇವರ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಹಿಟ್ಟು ಈ ರೀತಿಯಾಗಿ ನಾದಿ ನಾನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ಳಿ. ಅಂದರೆ ಸಾಫ್ಟ್ ಅಂದರೆ ಬಹಳ ಸಾಫ್ಟಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ನಮ್ಮ ಚಪಾತಿ ಹಿಟ್ಟು ಇರುತ್ತೆ ನೋಡಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಎಣ್ಣೆ ಹಚ್ಚಿ ಇದನ್ನು ಒಂದು 10 ನಿಮಿಷ ಇದನ್ನು ನೆನಲಿಕ್ಕೆ ಬಿಡಬೇಕು. ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ನೆನಲಿಕ್ಕೆ ಬಿಡೋಣ. ಈಗ ಇದಕ್ಕೆ ನಾವು ಒಂದು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡಲಿಕ್ಕೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ, 3 ಹಸಿಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ. ಈ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿಬೇಕು. ಹುರಿದಾದ ನಂತರ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾವೇನು ಪೌಡ್ರ್ ಮಾಡ್ಕೊಂಡಿದ್ದಿಲ್ಲ ಮೆಂತ್ಯ, ಆ ಮಿಕ್ಸಿ ಜಾರನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈ ಹುರ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಒಂದು ಅರ್ಧ ಬೌಲಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹುರಿಗಡಲೆ ಹಾಕ್ತಾಯಿದ್ದೀನಿ. ಹುರಿಗಡಲೆಯಿಂದ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ
ಹುಣಸೆ ಹಣ್ಣು ಒಂಚೂರು ಸಾಕು, ಬಹಳ ಏನು ಬೇಡ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ, ಇಬ್ಬರಿಗಾಗುವಷ್ಟು. ಹಾಗೆಯೇ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಇಲ್ಲಿ ನಾನು ಮಿಕ್ಸರ್ನಲ್ಲಿ ನಾನು ಚಟ್ನಿ ಮಾಡಿಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ಚಟ್ನಿಯಲ್ಲಿ ರೆಡಿಯಾಗಿದೆ. ಈ ಚಟ್ನಿ ಜೊತೆಗೆ ನೀವು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈ ವಡೆ. ಇದನ್ನು ಒಂದು ಬೌಲ್ನಲ್ಲಿ ನಾನು ತೆಗಿತಾ ಇದ್ದೀನಿ. ನೀವು ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ಬೇಕಾದ್ರೂ ಹಾಕಬಹುದು. ಈಗ 10 ನಿಮಿಷ ಆಗಿದೆ. ಈಗ ಇಲ್ಲಿ ಹಿಟ್ಟೇನಿದೆಯಲ್ಲ ಇದನ್ನು ಸ್ವಲ್ಪ ಈ ರೀತಿಯಾಗಿ ನಾದ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನಿಮಗೆ ಬೇಕಾದ ಆಕಾರದಲ್ಲಿ ನಾವು ಪೂರಿ ಮಾಡ್ಕೋತೀವಿ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ನೀವು ಹಿಟ್ಟು ತೊಗೊಂಡು ಎಣ್ಣೆ ಹಚ್ಕೊಂಡು ಇದನ್ನು ನಾವು ಪೂರಿಯನ್ನು ಮಾಡ್ಕೋಬೇಕಾಗ್ತದೆ. ನಿಮಗೆ ಈ ರೀತಿಯಿಂದ ಕೈಯಿಂದ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಪೂರಿ ನೀವು ಲಟ್ಟಿಸಿನೂ ಕೂಡ ಎಣ್ಣೆ ಹಚ್ಚಿ ಲಟ್ಟಿಸಿನೂ ಕೂಡ ನೀವು ಮಾಡ್ಕೋಬೋದು. ಆದರೆ ಕೈಯಿಂದ ತಟ್ಟಿ ಏನು ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ, ಉಬ್ಬುತ್ತೆ ಕೂಡ ತುಂಬ ಚೆನ್ನಾಗಿ ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೋಡಿ, ನೀವು ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಏಕದಮ್ ತೆಳ್ಳಗನೂ ಅಲ್ಲ ದಪ್ಪನೂ ಅಲ್ಲ, ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಮೇಲೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಈ ಬಿಸಿಯಾಗಿರೋ ಎಣ್ಣೆಯಲ್ಲಿ ಈ ಪೂರಿಯನ್ನು ನಾವು ಹಾಕಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಟು ನೀವು ಕರಿಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೈ ಫ್ಲೇಮ್ನಲ್ಲಿನೇ ಇಟ್ಟು ಕರಿಬೇಕು. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಟು ಕರಿಬೇಕು. ಯಾಕೆಂದರೆ ಲೋ ಫ್ಲೇಮ್ನಲ್ಲಿ ಇಟ್ಟರೆ ಎಣ್ಣೆ ಬಹಳ ಹಿರ್ಕೊಳ್ಳುತ್ತೆ ಪೂರಿ. ಹೀಗಾಗಿ ನೀವು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಟು ಮಾಡ್ಕೊಳ್ಳಿ. ಲೋ ಟು ಹೈ ಫ್ಲೇಮ್ನಲ್ಲಿ ಇಟ್ಟು ಪೂರಿಯನ್ನು ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಪೂರಿ ಅಂಥೇಳಿ. ಇದು ನಾವು ಬನಾನಾ ಬನ್ ಮಾಡ್ತೇವೆ ನೋಡಿ, ಆ ರೀತಿಯಾಗಿ ಕಲರ್ ಬರೋವರೆಗೂ ಇದನ್ನು ನಾವು ಕರಿಬೇಕಾಗ್ತದೆ. ಇಲ್ಲಿ ನೋಡಿ ಕುಂಬಳಕಾಯಿಯ ವಡೆ ಇಲ್ಲಿ ಅಥವಾ ಪೂರಿ ರೆಡಿಯಾಗಿದೆ. ನೋಡಲಿಕ್ಕೂ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀವು ಇದನ್ನು ಕುಂಬಳಕಾಯಿ ಬನ್ ಅಂತಲೂ ಕೂಡ ಹೇಳಬಹುದು. ಈಗ ಇಲ್ಲಿ ನೋಡಿ ಇಲ್ಲಿ ಕುಂಬಳಕಾಯಿ ವಡೆ ರೆಡಿಯಾಗಿದೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಪ್ರತಿಯೊಂದು ವಡೆನೂ ಕೂಡ ಚೆನ್ನಾಗಿ ಉಬ್ಬಿದೆ. ಎಲ್ಲರಿಗೂ ಧನ್ಯವಾದಗಳು.